Welcome to Siri English Academy. Dear all PDO and village accountant competitors, I am very happy to start English grammar class for PDO and village accountant examination. Dear competitors, English grammar is not a difficult. It is not a difficult one. How is it easy one? Do you know how we get out of 35 marks? You want 35 marks? Please subscribe in my channel. ಆತ್ಮೀಯ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮನ್ನು ಬರೆಯುವಂತಹ ಪರೀಕ್ಷಾರ್ಥಿಗಳೇ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಂಗ್ಲೀಷ್ ಗ್ರಾಮರನ್ನು ನಾನು ಪ್ರಾರಂಭ ಮಾಡ್ತಿರುವುದಕ್ಕೆ 2016ರಿಂದ 2024ರವರೆಗೆ ಕ್ವಶನ್ ಪೇಪರನ್ನು, ಕಾಂಪಿಟೇಟಿವ್ ಕ್ವಶನ್ ಪೇಪರನ್ನು, ಇಂಗ್ಲೀಷ್ ಗ್ರಾಮರ್ ಕೊಟ್ಟಂಥ ಕಾಂಪಿಟೇಟಿವ್ ಕ್ವಶನ್ ಪೇಪರನ್ನು ನಾನು ಪರಿಶೀಲನೆ ಮಾಡಲಾಗಿ ಅದರೊಳಗೆ ಬರುವಂತಹ ಮುಖ್ಯವಾದಂಥ ಡಿಯರ್ ಕಾಂಪಿಟೇಟರ್ಸ್ ಮುಖ್ಯವಾದಂಥ 15 ಗ್ರಾಮರ್ ಪಾಯಿಂಟ್ಸನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಈ 15 ಗ್ರಾಮರ್ ಪಾಯಿಂಟ್ಸನ್ನು ಇಫ್ ಯು ಪರ್ಫೆಕ್ಟ್ ದೀಸ್ 15 ಗ್ರಾಮರ್ ಪಾಯಿಂಟ್ಸ್, ಇಟ್ ಮೇ ಬಿ KA or KPSC, definitely will get 35 out of 35 marks. 35ಕ್ಕೆ 35 ಅಂಕಗಳನ್ನು ಕೂಡ ನಾವಿಲ್ಲಿ ಪಡ್ಕೊಳ್ಬೋದು. ಯಾಕಂದರೆ ಎಲ್ಲ ಕ್ವಶನ್ ಪೇಪರ್ನ ಒಂದು ರೇಷಿಯೋನ ನೋಡಲಾಕಿ ಅದರೊಳಗೆ ಯಾವ ರೀತಿಯಾಗಿ ಅವರು ಕ್ವಶನ್ಸನ್ನು ಅರೈಸ್ ಮಾಡಿದ್ದಾರೆ ಅವೆಲ್ಲವನ್ನು ಲಿಸ್ಟ್ ಮಾಡಿ 15 ಗ್ರಾಮರ್ ಪಾಯಿಂಟ್ಸನ್ನು ನಮ್ಮ ಸಿರಿ ಇಂಗ್ಲೀಷ್ ಅಕಾಡೆಮಿ ವತಿಯಿಂದ ನಾನು ಅವನನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಆದ್ದರಿಂದ ಇಫ್ ಯು ಗೆಟ್ 35 out of 35 marks, you must subscribe my channel and watch my channel. ಹಾಗಾದರೆ ಯಾವ ರೀತಿಯಾಗಿ 35 out of 35 ಮಾರ್ಕ್ಸನ್ನು ನಾವು ಗಳಿಸ್ಕೊಳ್ಬೋದು ಅಂದರೆ, ಈ ಎಲ್ಲ ಗ್ರಾಮರ್ ಪಾಯಿಂಟ್ಸನ್ನು ಬೈ ಲಿಂಗ್ವಲ್ ಲ್ಯಾಂಗ್ವೇಜ್ನೊಳಗೆ, ಅಂದರೆ ಬೈ ಮೀನ್ಸ್ ಟು, ಲಿಂಗ್ವಲ್ ಮೀನ್ಸ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಆ್ಯಂಡ್ ಕನ್ನಡ, 2 ಲ್ಯಾಂಗ್ವೇಜಸ್ ಐ ಟೀಚ್ ಯು. 2 ಭಾಷೆಯೊಳಗೂ ಕೂಡ ನಾನು ನನ್ನ ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಹಾಗಾದರೆ 35 ಮಾರ್ಕ್ಸ್ಗೆ 35 ಮಾರ್ಕ್ಸ್ ಔಟ್ ಆಫ್ ಔಟ್ ನಾವು ತೆಗಿಬೇಕಾದ್ರೆ ವಾಟ್ ವಿ ಡೂ, ವಾಟ್ ವಿ ರೀಡ್, ಹೌ ವಿ ಗೆಟ್ 35 out of 35, 35ಕ್ಕೆ 35 ಅಂಕಗಳನ್ನು ನಾವು ಪಡ್ಕೊಳ್ಬೇಕಾತಂದರೆ ಈ 15 ಗ್ರಾಮರ್ ಪಾಯಿಂಟ್ಸ್ಗಳು ಯಾವ್ಯಾವು? ಹಾಗಾದರೆ ವ್ಯಾಕರಣಾಂಶಗಳು ಯಾವುವು? ಫಸ್ಟ್ ಒನ್ ವ್ಯಾಕರಣಾಂಶವಾದಂಥ ಆರ್ಟಿಕಲ್ಸ್, ಉಪಪದಗಳು ಅಂತ ಕರಿತೀವಿ. ಇದರ ಮೇಲೆ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಅವರು ಕೇಳ್ತಾರೆ. ಇಟ್ ಮೇ ಬಿ KPSC or KA, ಎರಡೂ ಕೂಡ ಆರ್ಟಿಕಲ್ಸ್ ಮೇಲೆ 1 or 2 ಮಾರ್ಕ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ 35 ಅಂಕದಲ್ಲಿ. ಇದು 1ನೇ ಗ್ರಾಮರ್ ಪಾಯಿಂಟ್ ಆಯಿತು. ದೆನ್ ಸೆಕೆಂಡ್ ಒನ್ ಗ್ರಾಮರ್ ಪಾಯಿಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ನಾವು, ನುಡಿಯ ಭಾಗಗಳು. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್ ಇನ್ ಇಂಗ್ಲಿಷ್: ನೌನ್, ಪ್ರನೌನ್, ವರ್ಬ್, adjective, adverb, preposition, conjunction and interjection. There are 8 parts of speech ನೊಳಗೆ ಯಾವ ರೀತಿಯಾಗಿ ನಾವು ಅವರು 2 to 3 ಮಾರ್ಕ್ಸನ್ನು ಕೇಳ್ತಾರ. ಡೆಫಿನೆಟ್ಲಿ ಅವರು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಅರೈಸ್ ಆಗಿದ್ದನ್ನು ನಾನು ನೋಡಿದ್ದೀನಿ. ನಿಮಗೂ ಕೂಡ ಮುಂದುವರಿತಾ ನಾನು ಸೆಂಡ್ ಮಾಡ್ತಾ ಹೋಗ್ತಿದ್ದೀನಿ. ಮುಂದುವರಿತಾ 3ನೇ ಮುಖ್ಯವಾದಂತಹ ವ್ಯಾಕರಣಾಂಶ ಗ್ರಾಮರ್ ಪಾಯಿಂಟ್ ಏನು ಅಂತಂದರೆ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ಅಂದರೆ ಕರ್ತೃ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ ನಾವು. ಹೌ ವಿ ಕನ್ವರ್ಟ್ ಆ್ಯಕ್ಟಿವ್ ಫಾರ್ಮ್ ಟು ಪ್ಯಾಸಿವ್ ಫಾರ್ಮ್.
ಆ್ಯಕ್ಟಿವ್ ವೈಸ್ನಿಂದ ಪ್ಯಾಸಿವ್ ವೈಸ್ ಆಗಿ ಹೆಂಗೆ ಕನ್ವರ್ಟ್ ಮಾಡಬೇಕು. ಡೆಫಿನೆಟ್ಲಿ ಇದರೊಳಗೆ 1 or 2 ಕ್ವಶನ್ಸ್ ಬಂದೇತಿರುತ್ತೆ. ಇಟ್ ಮೇ ಬಿ KPSC ಆರ್ KE. ಮೂರನೇ ವ್ಯಾಕರಣಾಂಶವಾದಂಥ ಆ್ಯಕ್ಟಿವ್ ಟು ಪ್ಯಾಸಿವ್ ವೈಸ್ ಮೇಲೆ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಅರೈಸ್ ಆಗುತ್ತೆ. ದೆನ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್, ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮಾತು, ಫೋರ್ತ್ ಒನ್. ಅಂದರೆ 2 persons talking each others, that is a direct speech. 2 or more persons, that is interaction themselves, that's we called it indirect speech. ಇಬ್ಬರು ವ್ಯಕ್ತಿಗಳ ನಡುವೆ ನಡೆದ್ರೆ ಅದು ಪ್ರತ್ಯಕ್ಷ ಮಾತು. ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ಅದು ಕನ್ವರ್ಸೇಷನ್ ಆಯಿತು ಅಂತಂದರೆ, ಸಂಭಾಷಣೆ ಆಯಿತು ಅಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಅದನ್ನು ಇಂಡೈರೆಕ್ಟ್ ಸ್ಪೀಚಿನ ಮೇಲೆ 1 or 2 ಕ್ವಶನ್ಸ್, ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಡೆಫಿನೆಟ್ಲಿ ಬಂದಿರುತ್ತೆ. ಗ್ರಾಮರ್ ಪಾಯಿಂಟ್ 4ನೇದು ಡೈರೆಕ್ಟ್ ಇಂಡೈರೆಕ್ಟನ್ನು ನಾವು ನೋಡ್ಕೋಬೇಕಾಗತ್ತೆ. ದೆನ್ 5th ಒನ್ ಗ್ರಾಮರ್ ಪಾಯಿಂಟ್ ಯಾವುದು ಅಂದರೆ 1 word ಸಬ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಒಂದು ಸೆಂಟೆನ್ಸನ್ನು ಕೊಡ್ತಾರೆ, ಆ ಸೆಂಟೆನ್ಸನ್ನು ಓದ್ಬಿಟ್ಟು 1 ವರ್ಡ್ನೊಳಗೆ ನಾವೇನು ಮಾಡಬೇಕು ಅಂತಂದರೆ ಆನ್ಸರ್ನ ಹೇಳಬೇಕು. ಇಟ್ ಮೀನ್ಸ್ 4 ಆನ್ಸರ್ ದೇ ಆರ್ ಗಿವನ್ ಟು ಯು. 4 ಆನ್ಸರನ್ನು ಅವರು ಕೊಡ್ತಾರೆ. ಅದರೊಳಗೆ ಏನಂದರೆ ವಿಚ್ ಈಸ್ ವೆರಿ ಪ್ರಾಪರ್ ವರ್ಡ್, ದಟ್ ಒನ್ ವಿ ಚೂಸ್ ಇಟ್. ಅದನ್ನು ಯಾವುದು ಪ್ರಾಪರ್ ವರ್ಡ್ ಅನ್ನೋದನ್ನು ನಾವು ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, 1 whose husband is died. ಗಂಡ ಸತ್ತಂಥ ಒಬ್ಬ ಮಹಿಳೆಗೆ ನಾವು ಏನಂತ ಕರಿತೀವಿ? ವಿಡೋ ಅಂತ ಇಂಗ್ಲೀಷ್ನಾಗ ಕರೆದ್ರೆ ಕನ್ನಡದಲ್ಲೂ ವಿಧವೆ ಅಂತೀವಿ. 1 whose wife is died. ಯಾರು ಹೆಂಡತಿ ಸತ್ತಂಥವ್ರಿಗೆ ವಿದುರ ಅಂತ ಕನ್ನಡದೊಳಗೆ ಅಂದ್ರೆ ಇಂಗ್ಲೀಷ್ನೊಳಗೆ ವಿಡೋವರ್ ಅಂತ ಕರಿತೀವಿ. ಹಿಂಗೆ ವಿಡೋ, ವಿಡೋವರ್ ಈ ರೀತಿಯಾದಂಥ ಶಬ್ದಗಳು 1 word ಸಬ್ಸ್ಟಿಟ್ಯೂಷನ್ನ ಅವರು ಕೇಳ್ತಾರೆ. 2 to 3 marks ಮ್ಯಾಕ್ಸಿಮಮ್ ಈ ಒಂದು ಗ್ರಾಮರ್ ಪಾಯಿಂಟ್ ಮೇಲೆ ಬರುತ್ತೆ. ದೆನ್ 6th ಒನ್ ಯಾವುದು ಅಂದರೆ ಸಿನೋನಿಮ್. ಸಿನೋನಿಮ್ಸ್. ಸಿನೋನಿಮ್ಸ್ ಮೀನ್ಸ್ ಸೇಮ್ ಮೀನಿಂಗ್ ವರ್ಡ್ಸ್, ಮೀನ್ಸ್ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ನಾವು. See, this is very most important. Synonyms and antonyms. Same meaning word and opposite meaning words. Same meaning word, that depends upon whole English dictionary. ಎಲ್ಲಿ ಬೇಕಾದರೂ ಅವರು ಸಮಾನಾರ್ಥಕ ಪದಗಳನ್ನು ತೆಗಿಬಹುದು. ಹಾಗಾದ್ರೆ ಇದ್ರ ಮೇಲೆ 3 to 4 ಮ್ಯಾಕ್ಸಿಮಮ್ 5 ಮಾರ್ಕ್ಸ್ವರೆಗೂ ಕೂಡ ಈ ಒಂದು ಸಿನೋನಿಮ್ಸ್ ಮೇಲೆ ಡೆಫಿನೆಟ್ಲಿ ಅವರು ಕ್ವಶನನ್ನು ಕೇಳ್ತಾರೆ. ಸಮಾನಾರ್ಥಕ ಪದಗಳ ಮೇಲೆ ಒಂದು 4 ರಿಂದ 5 ಕ್ವಶನ್ಸು ಡೆಫಿನೆಟ್ಲಿ ಬರುತ್ತೆ. ಆ್ಯಂಟೋನಿಮ್ಸ್, ಅಪೋಸಿಟ್ ವರ್ಡ್ಸ್ ಮೇಲೆ 4 to 5 ಕ್ವಶನ್, ಡೆಫಿನೆಟ್ಲಿ 4 to 5 ಮಾರ್ಕ್ಸ್ಗೆ ಆ್ಯಂಟೋನಿಮ್ಸನ್ನು, ವಿರುದ್ಧಾರ್ಥಕ ಪದವನ್ನು ಕೇಳ್ತಾರೆ ಅನ್ನುವಂಥದ್ದು. ಅದನ್ನು ಕೂಡ ನಾವು ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ. 6th and 7th ಪಾಯಿಂಟ್ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಮೇಲೆ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂದರೆ ಏನು ಅಂತಂದ್ರೆ, ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ, ಇಡಿಯಮ್ಸ್ ಮೀನ್ಸ್ ದ ಪಾರ್ಟ್ ಆಫ್ ದ ಸೆಂಟೆನ್ಸ್. ಇಟ್ ಮೀನ್ಸ್ ವಾಕ್ಯಾಂಗ ಅಂತ ಕನ್ನಡದೊಳಗೆ ಕರೆದ್ರೆ, ವಾಕ್ಯ ಒಂದು ಭಾಗಕ್ಕೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಹೇಳಿ ಕರಿತೀವಿ ನಾವು. ಅವುಗಳನ್ನು ಯಾವ ರೀತಿಯಾಗಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸನ್ನು KPSC ಆರ್ KE ಯಾವ ರೀತಿಯಾಗಿ ಇದುವರೆಗೂ ಹಿಂದೆ ಕೇಳಿದ್ದಾರೆ ಅಂದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಈ ಕಡೆ ಒಂದು 3-4 ಕೊಡೋದು, ಅದಕ್ಕೆ ನಿಯರೆಸ್ಟ್ ಆದಂಥ ಆನ್ಸರ್ನೇ ಈ ಕಡೆ ಕೊಡುವಂಥದ್ದು. ಅದನ್ನು ಮ್ಯಾಚ್ ದ ಫಾಲೋವಿಂಗನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ 8th ಒಂದು ಪಾಯಿಂಟ್ ಏನಂದ್ರೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ನಾವು ನೋಡ್ಕೊಳ್ಬೇಕು. ದೆನ್ 9th ಒಂದು ಪಾಯಿಂಟ್ ಏನಂದರೆ ಕರೆಕ್ಟ್ ಸ್ಪೆಲ್ಡ್ ವರ್ಡ್ಸ್. ಹೌ ವಿ ಪ್ರೊನೌನ್ಸಿಯೇಷನ್ ಪ್ರಾಪರ್ಲಿ, ಕರೆಕ್ಟ್ಲಿ. ಯಾವ ಒಂದು ಶಬ್ದವನ್ನು ಉಚ್ಚಾರಣೆಯನ್ನು, ಒಂದು ಶಬ್ದದ ಉಚ್ಚಾರಣೆಯನ್ನು ಯಾವ ರೀತಿಯಾಗಿ ನಾವು ಕರೆಕ್ಟಾಗಿ ಆ ಶಬ್ದವನ್ನು ಪ್ರೊನೌನ್ಸ್ ಮಾಡಬೇಕು. 4 ಶಬ್ದಗಳನ್ನು ಕೊಟ್ಟಿರ್ತಾರೆ. ವಿಚ್ ಈಸ್ ಪ್ರೊನೌನ್ಸಿಯೇಷನ್ ಪ್ರಾಪರ್ಲಿ, ಯಾವ ಒಂದು ಶಬ್ದ ಪ್ರಾಪರ್ ಆಗಿ ಉಚ್ಚಾರಣೆ ಆಗುತ್ತೆ ಅನ್ನೋದನ್ನು ಈ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೇಲೆ 2 to 3 ಮಾರ್ಕ್ಸ್ ಬರುವಂಥದ್ದು KPSC ಆರ್ KE. ಡಿಯರ್ ಕಾಂಪಿಟೇಟರ್ಸ್, ನಿಮಗೆ ಗೊತ್ತಿರಲಿ ಪರೀಕ್ಷಾರ್ಥಿಗಳೇ, 2 ರಿಂದ 3 ಅಂಕ ಡೆಫಿನೆಟ್ಲಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೇಲೆ ಬಂದೇ ತಿರುತ್ತೆ. ಹಾಗಾಗಿ ಅವುಗಳನ್ನು ನಾವು ಪ್ರಿಪೇರ್ ಮಾಡುವಂಥದ್ದು ಭಾಳಷ್ಟು ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ನಂಬರ್ 10th ಒಂದು ಪಾಯಿಂಟ್ ಏನಂದ್ರೆ ಪ್ಯಾಸೇಜ್. ಒಂದು ಪ್ಯಾಸೇಜನ್ನು ಕೇಳ್ತಾರೆ. 3 to 4 ಪ್ಯಾರಾ ಇರುವಂಥ ಒಂದು ಪ್ಯಾಸೇಜನ್ನು ಕೊಟ್ಟು, ಆ ಒಂದು ಪ್ಯಾಸೇಜ್ನಲ್ಲಿ ದೇ ಆರ್ ಅರೈಸಿಂಗ್ 5 ಕ್ವಶನ್ಸ್, 5 ಪ್ರಶ್ನೆಗಳನ್ನು ಆ ಒಂದು ಪ್ಯಾಸೇಜ್ ಮೇಲೆ ಕೇಳುವಂಥದ್ದು. ಹೌ ಕ್ಯಾನ್ ವಿ ಆನ್ಸರ್ ಕ್ವಿಕ್ಲಿ?
ಪ್ಯಾಸೇಜನ್ನು ಎಲ್ಲರೂ ಓದ್ತೀವಿ, ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ಎಲ್ಲರೂ ಹಾಕ್ತೀವಿ, ಓಕೆ. ವಿತಿನ್ ಎ ಕಾಂಪಿಟೇಟಿವ್ ಮೂಮೆಂಟ್ನೊಳಗೆ ವಿತಿನ್ ಎ ಸೆಕೆಂಡ್ಸ್, ವಿತಿನ್ ಎ ಮಿನಿಟ್ಸ್ನೊಳಗೆ ಈ ಪ್ಯಾಸೇಜನ್ನು ಓದಿ ನಾವು ಆನ್ಸರ್ ಮಾಡುವಂಥದ್ದು ಭಾಳಷ್ಟು ಮುಖ್ಯವಾಗಿರುತ್ತೆ. ಟೈಮ್ ಈಸ್ ವೆರಿ ಫ್ರೀಸಿಯಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ಅಟೆಂಪ್ಟ್ ಮಾಡಬೇಕಾದ್ರೆ ಆ ಒಂದು ಟೈಮ್ನ ಸೆನ್ಸು ನಮಗೆ ಬೇಕಾಗುತ್ತೆ. ಹಾಗಾಗಿ ಪ್ಯಾಸೇಜನ್ನು ಹೇಗೆ ಕ್ವಿಕ್ಕಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ ಮಾಡಬೇಕು, ಇದರ ಮೇಲೆ 5 ಮಾರ್ಕ್ಸ್ ಡೆಫಿನೆಟ್ಲಿ ಬಂದೇ ಇರುತ್ತೆ. ಇದು ಒಂದು ಗ್ರಾಮರ್ ಪಾಯಿಂಟ್ ಆಗಿದೆ. ದೆನ್ PQRS ಅಂದರೆ PQRS ಕೊಡೋದಕ್ಕಿಂತ ಬಿಫೋರ್ ದ್ಯಾಟ್ ಒಂದು ವ್ಯಾಖ್ಯೆಯನ್ನು ಕೊಟ್ಟು ಎಂಡ್ ಆಫ್ ದಿ ಸೆಂಟೆನ್ಸ್ ಒಂದು ವ್ಯಾಖ್ಯೆಯನ್ನು ಕೊಟ್ಟಿರ್ತಾರೆ. PQRS ಅನ್ನು ಏನು ಮಾಡಿರ್ತಾರೆ ಅಂದ್ರೆ ಇಟ್ ಮೀನ್ಸ್ ದೇ ಆರ್ ಗಿವನ್ ಇಂಪ್ರಾಪರ್. ಇಟ್ ಮೀನ್ಸ್ ಹಿಂದೆ ಮುಂದೆ ಮಾಡಿಕೊಟ್ಟಿರುವಂಥದ್ದು ಅವನ್ನ ನಾವು ಪ್ರಾಪರಾಗಿ ಜೋಡಣೆ ಮಾಡಬೇಕು ವೆರಿ ಕ್ವಿಕ್ಲಿ, ಅತಿ ಬೇಗನೆ ಪ್ರಾಪರಾಗಿ ನಾವು ಅದಕ್ಕೆ ಆನ್ಸರ್ ಮಾಡಬೇಕಾದ್ರೆ ವಾಟ್ ಸ್ಕಿಲ್ ವಿ ಆರ್ ಯೂಸಿಂಗ್, ಎಂಥ ಒಂದಿಷ್ಟು ಕೌಶಲ್ಯವನ್ನು ನಾವು ಬೆಳೆಸ್ಕೊಳ್ಬೇಕು, ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವನ್ನ ಕ್ವಿಕ್ಕಾಗಿ ನಾವು ಹಾಕಬೇಕಾದ್ರೆ that is also one of the skill, dear competitors. I will tell you how can you answer those PQRS questions. PQRS questions ಹೇಗೆ ನೀವು ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ನಂಬರ್ 11th ಒಂದು ಪಾಯಿಂಟ್. ನಂಬರ್ 12th ಒಂದು ಪಾಯಿಂಟ್ ಏನು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ವರ್ಡ್ಸ್. ಒಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಡುವಂಥದ್ದು, 2 ಅಥವಾ 3 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟು ಸುಟೇಬಲ್ ವರ್ಡ್ಸನ್ನು ಯೂಸ್ ಮಾಡಿರಿ ಅನ್ನುವಂಥದ್ದು. ಹಂಗಾರೆ ವಿಚ್ ಈಸ್ ಸುಟೇಬಲ್ ವರ್ಡ್ಸ್, ಯಾವ ಸುಟೇಬಲ್ ವರ್ಡ್ಸನ್ನು ಅವ್ರು ಕೇಳ್ಬೋದು ಅಂದ್ರೆ ದಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಇಟ್ ಮೇ ಬಿ ಆಸ್ಕ್ verb or noun or pronoun or preposition or conjunction or interjection. 8 ಪಾರ್ಟ್ಸ್ ಆಫ್ ಸ್ಪೀಚ್ನೊಳಗೆ ಯಾವುದು ಬೇಕಾದರೂ ಬರ್ಬೋದು. ಅವುಗಳನ್ನು ಹೆಂಗೆ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನೊಳಗೆ ಪ್ರಾಪರ್ ಆದಂಥವುಗಳನ್ನು ವಿತಿನ್ ಎ ಮಿನಿಟ್ಸ್ನೊಳಗೆ ನಾವು ಫಿಲ್ ಮಾಡಬೇಕು. ಅದ್ರ ಮೇಲೆ 2 or 3 ಕ್ವಶನ್ಸ್ ಅರೈಸ್ ಆಗೋದ್ರಿಂದ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಐ ವಿಲ್ ಟೆಲ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ನನ್ನ ಮುಂದಿನ ಒಂದು ವಿಡಿಯೋಸ್ನಲ್ಲಿ ಯಾವ ರೀತಿಯಾಗಿ ಕ್ವಿಕ್ಕಾಗಿ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದೆನ್ ನಂಬರ್ 13 ಒನ್ ಗ್ರಾಮರ್ ಪಾಯಿಂಟ್, ಕ್ವಶನ್ ಟ್ಯಾಗ್. ವಾಟ್ಸ್ ಮೀನ್ ಬೈ ಕ್ವಶನ್ ಟ್ಯಾಗ್ ಮೀನ್ಸ್, ವಾಟ್ ಈಸ್ ಮೀನ್ ಬೈ ಕ್ವಶನ್ ಟ್ಯಾಗ್ ಮೀನ್ಸ್ ಅ ಶಾರ್ಟ್ ಟೈಪ್ ಆಫ್ ಕ್ವಶನ್. ಪ್ರಶ್ನೆಯನ್ನು ಭಾಳಷ್ಟು ಕೇಳ್ತೀವಿ ನಾವು, WH ಕ್ವಶನ್ಸು ಕೇಳ್ತೀವಿ, SR/NO ಟೈಪ್ ಕೇಳ್ತೀವಿ. ಹಾಗಾದ್ರೆ ಪ್ರಶ್ನೆಯೊಳಗೆ ಸಣ್ಣ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳುವಂಥದ್ದು. ಕ್ವಶನ್ ಟ್ಯಾಗ್ ಮೇಲೆ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಬರುತ್ತೆ. ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಎಕ್ಸೆಪ್ಷನಲ್ ಅಪವಾದಗಳು ಅನ್ನುವಂಥ ಕೆಲವೊಂದಿಷ್ಟು ಕ್ವಶನ್ ಟ್ಯಾಗ್ಸನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ಅವುಗಳನ್ನು ಕೂಡ ನಾವು ಏನು ಮಾಡಬೇಕು ಅಂದರೆ ಡೆಫಿನೆಟಾಗಿ ಅವುಗಳನ್ನು ನಾವು ಯಾವ ರೀತಿ ನೀವು ಮಾಡಬೇಕು ಅನ್ನೋದನ್ನು ನಾನು ಪ್ರಾಪರಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಟ್ಯಾಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೀನಿ. ಅದೇ ರೀತಿಯಾಗಿ ಫಿಗರ್ಸ್ ಆಫ್ ಸ್ಪೀಚ್ ನಂಬರ್ 14th ಒನ್ ಗ್ರಾಮರ್ ಪಾಯಿಂಟ್. 14th ಒನ್ ಗ್ರಾಮರ್ ಪಾಯಿಂಟ್ ಫಿಗರ್ ಆಫ್ ಸ್ಪೀಚ್ ಮೀನ್ಸ್ ಅಲಂಕಾರಗಳು. ಕನ್ನಡದೊಳಗೆ ಅಲಂಕಾರಗಳು ಅನ್ನೋದನ್ನು ಇಂಗ್ಲೀಷ್ನೊಳಗೆ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿ ಕರಿತೀವಿ ನಾವು. ಇದರೊಳಗೆ ಪರ್ಸೋನಿಫಿಕೇಶನ್, ಸಿಮಿಲಿ, ಮೆಟಫೋರ್, ಹೈಫರ್ಬೋಲಾ, ಅಲಿಸ್ಟ್ರೇಷನ್, ಈ ರೀತಿಯಾಗಿ 14ರಿಂದ 15 ಮುಖ್ಯವಾದಂತಹ ಫಿಗರ್ ಆಫ್ ಸ್ಪೀಚ್ ಬರ್ತವೆ. ಆ 14ರಿಂದ 15 ಫಿಗರ್ ಆಫ್ ಸ್ಪೀಚ್ನೊಳಗೆ 2 or 3 ಕ್ವಶನ್ಸನ್ನು ಡೆಫಿನೆಟ್ಲಿ ಅವರು ನಿಮಗೆ ಅರೈಸ್ ಮಾಡ್ತಾರೆ. ಅದರ ಮೇಲೆ ಕ್ವಶನ್ಸನ್ನು ಅರೈಸ್ ಮಾಡ್ತಾರೆ. ನೀವು ವಿಡಿಯೋಸನ್ನು, ನಾನು ಮುಂದಿನ ವಿಡಿಯೋಸನ್ನು ನೋಡ್ತಾ ಹೋದ್ರಿ ಅಂದರೆ ಡೆಫಿನೆಟ್ಲಿ ನೀವು ಏನು ಮಾಡ್ಬೋದು ಅಂದರೆ 2 or 3 ಕ್ವಶನ್ಸ್ಗೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ದೆನ್ ಲಾಸ್ಟ್ ಒನ್ ಗ್ರಾಮರ್ ಪಾಯಿಂಟ್ ಏನು ಅಂದರೆ ಯೂಸ್ ಆಫ್ ಡಿಕ್ಸ್ನರಿ. ಡಿಕ್ಸ್ನರಿಯನ್ನು ಹೇಗೆ ಬಳಸಬೇಕು. ಒಂದು 4 ವರ್ಡ್ಸ್ ಕೊಟ್ಟಿರ್ತಾರೆ. ಈ 4 ವರ್ಡ್ಸ್ ಕೊಟ್ಟಾಗ ವಿಚ್ ವರ್ಡ್ ಈಸ್ ಡಿಕ್ಷನರಿ ಕರೆಕ್ಟ್, ಯಾವ ವರ್ಡು ಡಿಕ್ಸ್ನರಿಗೆ ಹೋಲುವಂಥ ವರ್ಡ್ ಆಗೈತಿ ಅಂತಂದು ಅವ್ರು ಕೇಳುವಂಥದ್ದು. ಅಂದರೆ ಡಿಕ್ಸ್ನರಿ ಆರ್ಡರ್ ಏನಿರ್ತಂದರೆ A to Z, ಪ್ರತಿಯೊಂದು ವರ್ಡು ಪ್ರಾರಂಭ ಆದರೂ ಕೂಡ A to Z ಕ್ಯಾಲ್ಕುಲೇಟ್ ಆಗುವಂಥದ್ದು. ಅದನ್ನು ನೋಡಿಕೊಂಡು ಯಾವ ರೀತಿಯಾಗಿ ನಾವು ಆನ್ಸರ್ ಮಾಡಬೇಕು ಅನ್ನುವಂಥದ್ದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 1 or 2 ಕ್ವಶನ್ಸ್ ಅದರೊಳಗೂ ಇನ್ ಜನರಲ್ ಆಗಿ ಬರ್ಬೋದು. ಇಷ್ಟು 15 ಗ್ರಾಮರ್ ಪಾಯಿಂಟ್ಸನ್ನು, ಇಟ್ ಮೇ ಬಿ ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಆಕ್ಟಿವ್ ಟು ಪ್ಯಾಸಿವೈಸ್, ಡೈರೆಕ್ಟ್ ಟು ಇಂಡೈರೆಕ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಿನೋನಿಮ್ಸ್, ಆಂಟೋನಿಮ್ಸ್, idioms and phrases, then correct spelled words
as well as passage, PQRS, then fill in the blank suitable words, question tag, figure of speech, ದೆನ್ ಯೂಸ್ ಆಫ್ ಡಿಕ್ಷ್ನರಿ. ಇಷ್ಟು 15 ಗ್ರಾಮರ್ ಪಾಯಿಂಟ್ಸನ್ನು ನಾವೇನಾದರೂ ಕರೆಕ್ಟ್ ಪ್ರಾಪರಾಗಿ ರೆಡಿ ಮಾಡಿದ್ದೆ ಆಯಿತು ಅಂತಂದರೆ ವಿ ವಿಲ್ ಗೆಟ್ 35 ಮಾರ್ಕ್ಸ್ ಔಟ್ ಆಫ್ 35 ಮಾರ್ಕ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಫ್ PDO, ಇಟ್ ಮೇ ಬಿ ವಿಲೇಜ್ ಅಕೌಂಟೆಂಟ್. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಲ್ಲ 15 ಗ್ರಾಮರ್ ಪಾಯಿಂಟ್ ಮೇಲೆ ನಾನು ವಿಡಿಯೋನ ಹಾಕ್ತಾ ಹೋಗ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.